ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದಲ್ಲಿ ಬರುವ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಎದುರುಗಡೆಗೆ ಇರುವ ಜಬ್ಬಾರ್ ಫಂಕ್ಷನ್ ಹಾಲ್ನಿಂದ ವಿಂಟೇಜ್ ಹಾಲ್ನವರೆಗಿನ ನಿರ್ಮಾಣಗೊಳ್ಳುತ್ತಿರುವ ಸರ್ವಿಸ್ ರಸ್ತೆ ಕಾರಣಾಂತರಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಕೂಡಲೇ ಈ ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಇಲ್ಲದೆ ಹೋದಲ್ಲಿ ಮುಂಬರುವ ದಿನದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಮಗಾರಿಯ ರಸ್ತೆಯು ಸರ್ವಿಸ್ ರಸ್ತೆಯ ಸಂಪರ್ಕ ಹೊಂದದ್ದು ಬಹಳ ತಗ್ಗು ಮಟ್ಟದಲ್ಲಿರುವುದರಿಂದ ಮಳೆಗಾಲದಲ್ಲಿ ನೀರು ಸಂಗ್ರಹವಾಗಿ ರಸ್ತೆ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಚರಂಡಿ ನೀರು ಸಹ ಬೇರೆಡೆಗೆ ಹಾದು ಹೋಗಲು ಯಾವುದೇ ಸ್ಥಳಾವಕಾಶ ಇಲ್ಲ. ಇಲ್ಲಿನ ಸ್ಥಳೀಯ ಕಟ್ಟಡಗಳ ಮಾಲೀಕರು ಸಹ ಈ ಕಾಮಗಾರಿಗೆ ಯಾವುದೇ ರೀತಿಯ ಬೆಂಬಲ ನೀಡದೆ ಇರುವುದು ಕಾಮಗಾರಿಯ ವಿಳಂಬಕ್ಕೆ ಮತ್ತೊಂದು ಕಾರಣವಾಗಿದೆ. ಆದ್ರಿಂದ ಇಲ್ಲಿ ನೆನೆಗುದಿಗೆ ಬಿದ್ದಿರುವ ರಸ್ತೆ ಕಾಮಗಾರಿಯನ್ನು ಸಂಬಂಧಪಟ್ಟ ಉತ್ತರ ಮತಕ್ಷೇತ್ರದ ಶಾಸಕರು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ರೀತಿ ತಡ ಮಾಡದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿ ರಸ್ತೆಯನ್ನು ಸರ್ವಿಸ್ ರಸ್ತೆಯ ಮಟ್ಟಕ್ಕೆ ಮೇಲಕ್ಕೆ ತಂದು ಕಾಮಗಾರಿಯನ್ನ ಆರಂಭಿಸಬೇಕು. ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. KCTG ಕಾಲೇಜ್ ಹತ್ತಿರ ಒಂದು ಜಬ್ಬಾರ್ ಫಂಕ್ಷನ್ ಹಾಲ್ ಅಂತ ಇದೆ, ಅಲ್ಲಿ ಕೆಳಗಡೆ ನಿಮಗೆ ಇದೆ. ಆ ರಸ್ತೆ ಸುಮಾರು 1 ವರ್ಷದಿಂದ ಕೆಲಸ ಯಾರೂ ಮಾಡಿಲ್ಲ, ಕಾಂಟ್ರಾಕ್ಟ್ರು ಮಾಡಿಲ್ಲ, ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸುಮಾರು ನಾನು ನೋಡ್ತಾನೆ ಬಂದೀನಿ. ಅಲ್ಲಿ ಎಷ್ಟು ಅಥವಾ ಜಬ್ಬಾರ್ ಫಂಕ್ಷನ್ ಹಾಲ್ಸ್ ಮಾಲ್ಗತ್ತಿ ಕ್ರಾಸ್, ಅಲ್ಲಿಂದ ರೋಡ್ ಮಾಲ್ಗತ್ತಿ ಕ್ರಾಸ್ ಹೋಗ್ತಾರೆ. ಅಲ್ಲಿ ಏನಪ್ಪ ಅಂದ್ರೆ ಇದಕ್ಕೊಂದು ಮೈನಲ್ಲ ಸರ್, ಇಲ್ಲಿ ಕಾಣಿಸ್ತದೆ. ಈ ಮೈನಲ್ ಅದು ರೋಡ್ ಸಣ್ಣದೇ ಅದ್ರಿ ಮಾಡೋದು ದೊಡ್ಡದಿಲ್ಲ. ಮೈನಲ್ ಸಣ್ಣ ಸ್ವಲ್ಪ ತಳಗಿರೋ ಬಟ್ಟಿಗೆ ಇದು ಹೈಟ್ ಮಾಡ್ಬೇಕು ಸರ್. ಹೈಟ್ ಮಾಡ್ರೆ ರೋಡಿನ ಲೆವೆಲ್ ಬರ್ತದೆ. ಈ ರೋಡಿನ ಲೆವೆಲ್ ಬಂದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಒಂದೇ ವಿಷಯಕ್ಕಾಗಿ ಮೆಟ್ರೋಲ್ ಇದೆ, ಎಲ್ಲ ದುಡ್ಡಿದೆ, ಹಣದೆಲ್ಲ ಇದೆ. ಹಂಗಾಗಿ ಜನರಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿಂದ ಜನ ಏನಾದಪ್ಪ ಅಂದ್ರೆ ಅಬ್ಜೆಕ್ಷನ್ ಮಾಡ್ರಿ ಅಂತಾರೆ ಈಗ ಕಾಂಟ್ರಾಕ್ಟರ್ಗೆ. ಹಂಗಾಗಿ ಇಲ್ಲಿಂದ ಓಡೋಗಿ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಅಲ್ಲಿಂದ ರೋಡ್ ಹೋಗ್ಲಿಕ್ಕೆ ಅಲ್ಲಿ ಒಂದು ಮಸ್ಜಿದ್ ಅದ, ದರ್ಗಾ ಅದ, ಅಲ್ಲೇ ಬಾಜು 2 ರೋಡ್ ಅವ ಸಂಕ್ಷನ್ ಆಗಿ ರೋಡು. ಆ 2 ಕೆಲಸ ನೀಟಾಗಿ ಮಾಡ್ಯಾರ. ಇಲ್ಲಿ ಪೂರ ಹೆಂಗಪ್ಪ ಅಂದ್ರೆ ಮೇನ್ ರೋಡ್ ಅದು, ಮೇನ್ ಮುಖ್ಯವಾದ ರೋಡು. ಅಲ್ಲಿ ಮಳೆ ಬಂದರೆ ಸುತ್ತ ಮನೆಗಳಲ್ಲೇ ಮನೆಯಲ್ಲಿ ನೀರು ಸೇರ್ತಾವೆ. ಮೊನ್ನೆ ನಾನು ಹೋಗಿದ್ದೀನಿ, ಆ ವಿಡಿಯೋ ತೋರಿಸ್ರಿ. ಮೊನ್ನೆ ನಾನು ಹೋಗಿದ್ದೀನಿ ಸರ್, ಈ ವಿಡಿಯೋ ನೋಡಿರಿ. ಅಲ್ಲಿ ಒಟ್ಟು ಒಂದು ಮುದುಕಿ, ಪೂರ ವಯಸ್ಸಾದ ಮುದುಕಿ, ಅಲ್ಲಿ ಒಂದು ಸಿಡಿ ನಾವೇ ಕಟ್ಟಿವಿ. ಅಂದರೆ 1 ವರ್ಷದಿಂದ ಅಲ್ಲಿ ಹೋಗಕ್ಕೆ ತಿರುಗಾಡೋ ಜಾಗ ಸಿಗಲ್ಲ ಬಟ್ಟಿಗೆ ನಾವೇ ಒಂದು ಪರ್ಸನಲಾಗಿ ದುಡ್ಡು ಹಾಕಿ ಒಂದು ಸಿಡಿ ಕಟ್ಸಿವಿ ನಾವು ಕಾಂಟ್ರಾಕ್ಟರ್ಗೆ ಹೇಳಿಸಿ ಇಳಿಲಕ್ಕ. ಒಂದು ಮೊನ್ನೆ ಗರ್ಭಿಣಿ ಹೆಂಗ್ಸ್ ಅಲ್ಲಿ ಕೂಡ ಕಾಲು ಜಾರಿ ಬಿದ್ದಿಗೆಸಿ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇದು ಮೇನ್ ರೋಡ್ ಸರ್, ಮೇನ್ ರೋಡು. ಹಂಗಾಗಿ ಸಂಬಂಧಪಟ್ಟ ಶಾಸಕರಾಗಿರುವ ಖನಿಜ ಫಾತಿಮಾ ಮೇಡಮ್ ಅವ್ರಿಗೆ ಕೂಡ 2 ಬಾರಿ ಅಲ್ಲಿನ ಜನ ಹೋಗಿ ಹೇಳಿದ್ದಾರೆ. ಫರಾಜ್ ಇಸ್ಲಾಂ ಅವ್ರಿಗೆ ಕೂಡ ಈ ಮಾತು ಅವ್ರ ಗಮನಕ್ಕೆ ತೊಗೊಂಬಂದ್ರು ಕೂಡ ಅವ್ರು ಡೋಂಟ್ ಕೇರ್ ಅಂತ ಅವ್ರು ವೋಟ್ ಬ್ಯಾಂಕಿಗಾಗಿ ಆ ಕೆಲಸಕ್ಕೆ ಈ ಕೆಲಸಕ್ಕಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿನ ಜನರ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಲ್ಲಿ. ಅದೇ ರೀತಿಯಾಗಿ ಮತ್ತು ಪ್ರಿಯಾಂಕಾ ಸಾಬ್ರು ಪಿ ಆಗಿರುವಂಥ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವರು ಕೂಡ ಇಲ್ಲಿ 1 ವರ್ಷ ಆಯಿತು ನೋಡಿ ಹೋಗಿ ಅದಕ್ಕೂ ಒಟ್ಟು ಆ ಕಾಮಗಾರಿಕೆ ಕೆಲಸ ಪೂರ್ಣಗೊಳಿಸೋರು. ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ ಗಮನಕ್ಕೆ 3 ಸತಿ ಲೆಟ್ರ್ ಬರ್ತಾರೆ ಡಿ ಸಿ ಅವರಿಗೆ. ಡಿ ಸಿ ಅವ್ರು ಕೂಡ ಅವರು ಯಾವುದೂ ಗಮನಕ್ಕೂ ತೊಗೊಂಬರ್ತಾ ಇಲ್ಲ. ಕಮಿಷನರ್ ಮಹಾನಗರ ಪಾಲಿಕೆ ಅವರು ಕೂಡ ಬಂದೋಗ್ಯಾರ. ಅಂದರೆ ಸಮಸ್ಯೆ ಅಲ್ಲಿ ಏನಪ್ಪ ಅಂದ್ರೆ ಏನಾಗುತ್ತಿದೆ ಅಂತ ಎಂತ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ದಯವಿಟ್ಟು ನಾವೇನು ವಿನಂತಿ ಏನಪ್ಪ ಅಂದರೆ, ಶಾಸಕರು ಮನೇಲಿ ಕುಂತ್ಕೊಂಡು ನೀವು ಬೆಂಗಳೂರು ಗುಲ್ಬರ್ಗ ತಿರುಗಾಡೋಕ್ಕಿಂತ ಮುಂಚೆ ತಾವಾಗಿ ಅಲ್ಲಿ ಹೋಗಿ ನೇರವಾಗಿ ನಿಂತು ಡಿ ಸಿ, ಕಮಿಷನರು, ಸಂಬಂಧಪಟ್ಟ ಶಾಸಕರು ಅಲ್ಲಿ ನಿಂತು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು, ಯಾಕೋ ಅಲ್ಲಿ ಕೆಲಸ ಮಾಡೋಕೆ ಓಡೋಗಿದ್ದಾನಪ್ಪ ಅಂದ್ರೆ ಏನೋ ಸಮಸ್ಯೆ ಇರ್ಬೋದು, ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಜನರಿಗೆ ಅಲ್ಲಿ ಅನುಕೂಲ ಆಗೋಂಥ ರಸ್ತೆ ಕಾಮಗಾರಿ ಇಲ್ಲಿನ ಸಂಬಂಧಪಟ್ಟ ಶಾಸಕರು ನಿಂತು ಕೂಡಲೇ ಅದು ಮಾಡಿಸ್ಬೇಕು. 8 ದಿನದೊಳಗೆ. ಒಂದು ವೇಳೆ ಅವ್ರು ಮಾಡಿಸದೆ ಹೋದರೆ ನಾವಾಗಿ ಅಲ್ಲಿ ಬಂದಿಗೆಸಿ ಆ ರಸ್ತೆ ರೋಕು ಯಾವುದು ನಮ್ಮ ಆರ್ಗ ರಸ್ತೆ ರೋಕು ಮಾಡಿ ಅಲ್ಲಿ ಒಂದು ಟೆಂಟ್ ಹೊಡೆದು ನಾವು ಕುಂತು ಆ ಕೆಲಸ ಆಗೋವರೆಗೆ ನಾವು ಎದಳದಂತ ಈ ಸಂದರ್ಭ ಹೇಳೋಕ್ಕೆ ಒಂದು ಯಾರಿಗೆ ನಮ್ಮ ಶಾಸಕರಿಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಕೆಲಸ ಕಾಮಗಾರಿಗೆ ಬೇಗನೆ ಮುಗಿಸ್ಬೇಕು. ಒಂದು ವೇಳೆ ಮುಗಿಸಿದ್ರೆ ನಮ್ಮದು ಮುಂದಿನ ಕ್ರಮ ಏನಪ್ಪ ಅಂದರೆ ಅಲ್ಲೇ ಹೋರಾಟ ಮಾಡಬೇಕಂತ ಈ ಒಂದು ಸುದ್ದಿ ಮುಖಾಂತರ ನಿಮಗೆಲ್ಲ ಹೇಳಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ
ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.